ನಮ್ಮ ಹೆಸರು ಚೈತ್ರ ಅಂತ. ನಾವು ಮನೆಯಲ್ಲೇ ಕೆಲಸ ಮಾಡ್ತೀವಿ, ಮಕ್ಕಳು ನೋಡಿಕೊಂಡು. ಆದರೆ ನಾವು ಯಜಮಾನ್ರೊಬ್ಬರೇ ಕೆಲಸ ಮಾಡೋದು. ನಮಗೆ ಗೃಹಲಕ್ಷ್ಮಿ ಬರೋದ್ರಿಂದ ಧರ್ಮಸ್ಥಳ ಸಂಘ ಕಟ್ಟೋದು, ಮನೆ ಕೆಲಸ ಮನೆಗೆ ಯೂಸ್ ಮಾಡೋಕ್ಕಾಗೋದು ಎಲ್ಲ ನಡೀತೈತೆ. ಅದು ಒಂದು ಗೌರ್ಮೆಂಟ್ ಸ್ಕೂಲ್ನಿಂದ ನಮ್ಮ ಮಕ್ಕಳಿಗೆ ಜಾಸ್ತಿ ಬುಕ್ಸ್ ಕೊಡೋದು, ಬಟ್ಟೆ ಕೊಡೋದು ಇದೆಲ್ಲ ಮಾಡ್ತಾಯಿದ್ದಾರೆ ಪ್ರದೀಪ್ ಸರು. ಅದು ಕ್ಯಾಂಪ್ಗೆ ಕರ್ಕೊಂಡೋದ್ರು, ನಮ್ಮನ್ನ ನೋಡಿ ಒಂದೆರಡು ದಿನ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡಿದ್ರು. ಆದರೂ ₹1 ಸಹ ನಾವು ಖರ್ಚು ಮಾಡಲಿಲ್ಲ. ಅವ್ರಿಂದ ನಮ್ಗೆ ತುಂಬ ಉಪಯೋಗ ಆಯಿತು. ಒಬ್ಬೊಬ್ರಿಗೆ ಗಾಡಿ ಮಾಡೋಕ್ಕೆ ದುಡ್ಡಿರಲ್ಲ, ಏನೂ ಇಲ್ಲ. ಆದರೆ ಪ್ರದೀಪ್ ಸರ್ ಅವರು ಆಂಬ್ಯುಲೆನ್ಸ್ ಬಿಡಿಸಿದ್ದಕ್ಕೆ ಜಾಸ್ತಿ ಜನಕ್ಕೆ ಉಪಯೋಗ ಆಗ್ತೈತೆ. ಯಾಕಂದರೆ ಕಾಸಿಲ್ದಿರ ಅವರು ಬುಕ್ ಮಾಡಿಕೊಂಡು ಬೇಗ ಟ್ರೀಟ್ಮೆಂಟ್ ತಗೊಳಕ್ಕಾಗ್ತೈತೆ. ಅದರಿಂದ ಆಂಬ್ಯುಲೆನ್ಸು ಚೆನ್ನಾಗಿ ಉಪಯೋಗ ಆಗ್ತೈತೆ. ಅದೇ ಕಾರ್ ಮಾಡಿಕೊಂಡು ಬೈಕ್ ಬರೋವರೆಗೂ ಇದ್ದು ಅಲ್ಲಿ ತಗೊಂಡು ಹೋಗೋ ಅಷ್ಟವರೆಗೂ 5,000 10,000 ಕೇಳ್ತಾಯಿದ್ರು. ಇವಾಗ ₹1 ಇಲ್ದಿರ ಆಂಬ್ಯುಲೆನ್ಸ್ ಹೋಗ್ತೈತೆ. ನೋಡ್ಸ್ಕೊಂಡು ಬರೋರು ಬರ್ತಾಯಿದ್ದಾರೆ. ಎಷ್ಟೋ ಚೆನ್ನಾಗಿ ನೋಡ್ತಾಯಿದ್ದಾರೆ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ. ಆಂಬ್ಯುಲೆನ್ಸು ಯಾರಿಗೂ ಉಪಯೋಗ ಆಗ್ತಾಯಿತ್ತೋ ಏನೋ ನಮ್ಗೆ ಗೊತ್ತಿಲ್ಲ. ನಮ್ಮಂಥ ಬಡವರಿಗೆ ಚೆನ್ನಾಗಿ ಉಪಯೋಗ ಆಗ್ತೈತೆ. ಯಾಕಂದರೆ ದುಡ್ಡಿಲ್ದಿರ ಅವರು ಚೆನ್ನಾಗಿ ನೋಡ್ಸ್ಕೊಂಡು ಬರ್ತಾಯಿದ್ದಾರೆ. ಬೇಕನ್ನೋವಾಗ ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗ್ಬಿಟ್ಟು ನೋಡ್ಸ್ಕೊಂಡು ಬರ್ತಾಯಿದ್ದಾರೆ.